ನಾಡಿನಲ್ಲೇ ಸಡಗರ ಸಂಭ್ರಮದಿಂದ ನಡೆದ ಮಕರ ಸಂಕ್ರಾಂತಿ ಆಚರಣೆ. ಕೊರಟಗೆರೆಯಲ್ಲಿ ರೈತರು ತಮ್ಮ ಗೋವುಗಳಿಗೆ ಅಲಂಕಾರಗೊಳಿಸಿ ಮೆರವಣಿಗೆ. ಉತ್ತಮ ಅಲಂಕಾರ, ತಮ್ಮ ರಾಸುಗಳನ್ನು ಆರೋಗ್ಯಕರವಾಗಿ ನೋಡಿಕೊಂಡಿರುವ ರೈತರು. ಪಟ್ಟಣ ಪಂಚಾಯಿತಿಯಿಂದ ಬಹುಮಾನ ಘೋಷಣೆ. ಮೊದಲನೆಯ ಬಹುಮಾನ 10,000, ಎರಡನೇ ಬಹುಮಾನ 5,000, ಮೂರನೇ ಬಹುಮಾನ 2,500. ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪಟ್ಟಣ ಪಂಚಾಯಿತಿ ಮುಂಭಾಗಕ್ಕೆ ಬಂದ ಎಲ್ಲಾ ರಾಸುಗಳಿಗೆ ಸಮಾಧಾನಕರ ಬಹುಮಾನ ನೀಡಿ ರೈತರಿಗೆ ವಿಶೇಷ ಟರ್ಕಿ ಟವಾಲ್ ನೀಡಿ ಗೌರವಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ, ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ. ಪ್ರತಿ ವರ್ಷ ನಮ್ಮ ರೈತರು ಏನಿದ್ದಾರೆ, ಪ್ರತಿಯೊಬ್ಬ ರೈತರು ಅವರವರ ಮನೆಯಲ್ಲಿ ಗೆಣಸು, ಕಡಲೆಕಾಯಿ ಮೊದಲನೇದಾಗಿ ನಮ್ಮ ಹಸುಗಳಿಗೆ ಫಸ್ಟು ಪ್ರೊಸೆಸ್ ಕೊಡ್ತಾರೆ. ಆಮೇಲಿಂದ ಅವ್ರವ್ರ ಮನೆಯಲ್ಲಿ ಅವರು ತಿನ್ಕೊಂತಾರೆ. ಅದಾದ ನಂತರ ಬೆಳಿಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಲಂಕಾರ ಇವೆಲ್ಲ ಮುಗಿಸ್ಕೊಂಡು, ಅದಾದ ನಂತರ ಮಾರಮ್ಮ ದೇವಸ್ಥಾನ ಹತ್ರ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು, ಅದಾದಮೇಲೆ ರೋಡಲ್ಲಿ ಮಾಮೂಲಿ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ಹೀಗಾಗಿ ನಮ್ಮ ಪ್ರತಿ ವರ್ಷದಂತೆ ಈ ಸತಿನೂ ವಿಜೃಂಭಣೆಯಿಂದ ನಮ್ಮ ರೈತರು ಎಲ್ಲ ಒಗ್ಗಟ್ಟಾಗಿ ಒಂದೇ ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಸಂಕ್ರಾಂತಿನ ಅತಿ ಹೆಚ್ಚಿನಾಗಿ ನಮ್ಮ ಯುವಕರೇನಿದ್ದಾರೆ, ಯುವಕರಿಂದ ಇದು ತುಂಬ ಖುಷಿಯಿಂದ ಮಾಡಿದ್ದಾರೆ. ನಮ್ಮ ಹೆಸರು ರಂಗನಾಥ್ ಅಂತ. ಕೊರಟಗೆರೆ ಪಟ್ಟಣದ ಕೋಟೆ ಮಾರಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ಗೋವುಗಳ ಮೆರವಣಿಗೆ ಮಾಡಿದ ರೈತರು. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ತಮ್ಮ ರಾಸುಗಳಿಗೆ ವಿವಿಧ ಬಣ್ಣಗಳಿಂದ ಅಲಂಕಾರ ಮಾಡಿ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಹಾಕಿ ಮೆರವಣಿಗೆ ಮಾಡಿ ಖುಷಿ ಪಡುವ ರೈತರು.